ಪಶ್ಚಿಮ ಏಷ್ಯಾದಲ್ಲಿನ ಇರಾನ್ ಮತ್ತು ಅಮೆರಿಕ ಇಸ್ರೇಲ್ ನಡುವಿನ ಯುದ್ಧ ಇವತ್ತಿಗೆ 28ನೆಯ ದಿನ. ಹೆಚ್ಚು ಕಡಿಮೆ ಟ್ರಂಪ್ ಹೇಳಿದ 4ನೇ ವಾರ ಮುಗಿಯುತ್ತಿದೆ. ಆದರೆ ಯುದ್ಧ ಮಾತ್ರ ಮುಗಿಯುವ ಯಾವ ಲಕ್ಷಣವೂ ಇಲ್ಲ. ಹಾಗೆ ನೋಡಿದರೆ ಇನ್ನೊಂದು ವಾರ ಕಳೆದ ನಂತರ ಮಗದೊಮ್ಮೆ ಭೀಕರತೆಗೆ ತಿರುಗಬಹುದೇನೋ ಎಂಬುದು ಬಹುಜನರ ಲೆಕ್ಕಾಚಾರ. ಈ ಎಲ್ಲದರ ಮಧ್ಯೆ ವಿಪರೀತವಾಗಿ ಏರುತ್ತಿರುವಂತಹ ತೈಲದ ಬೆಲೆಯನ್ನು ನಿಭಾಯಿಸಲು, ಖರೀದಿಯನ್ನು ನಿಭಾಯಿಸಲು ಕೇಂದ್ರ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಅಬಕಾರಿ ಸುಂಕವನ್ನು 10 ರೂಪಾಯಿಯಿಂದ ಪೆಟ್ರೋಲ್ಗೆ 3 ರೂಪಾಯಿಗೂ ಡೀಸೆಲ್ಗೆ 0 ಮಾಡಿದೆ. ಗೆಜೆಟ್ ಅಧಿಸೂಚನೆಯ ಪ್ರಕಾರ ಇವೆಲ್ಲವೂ ಇವತ್ತು ರಾತ್ರಿಯಿಂದನೇ, ನಿನ್ನೆ ತಡರಾತ್ರಿಯಿಂದನೇ ಎಲ್ಲಿಂದನೋ ಜಾರಿಗೆ ಬರುತ್ತೆ. ಅಂದರೆ ಅರ್ಥ, ನಾಳೆ ಬೆಳಿಗ್ಗೆ ವಾಹನ ಚಾಲಕರು ಗಾಡಿಗಳನ್ನು ತೆಗೆದುಕೊಂಡೋಗಿ ಪೆಟ್ರೋಲ್ ಬಂಕ್ ಮುಂದೆ ಕ್ಯೂ ನಿಂತ್ಕೊಂಡ್ಬಿಡಬೇಡಿ, ಚೀಪ್ ಆಯಿತು ಅಂತ. ಇಲ್ಲ, ಆಗಲ್ಲ. ಈ ಇಳಿಕೆ ಏನಿದೆ ಅದು ಪೆಟ್ರೋಲಿಯಂ ಕಂಪನಿಗಳಿಗೆ ವರ್ಗಾವಣೆ ಆಗ್ತಾ ಇದೆ. ಕಂಪನಿಗಳಿಗೆ ಇದರ ಸವಲತ್ತು ಮತ್ತು ಲಾಭ ಸಿಕ್ಕತ್ತೆ. ಹಾಗಿದ್ರೆ ನಮಗೇನು ಪ್ರಶ್ನೆಗಳೆಲ್ಲ ದೇಶದಲ್ಲಾಗಲೇ ಬಂದಾಯಿತು. ಪೆಟ್ರೋಲ್ ಡೀಸೆಲ್ಲು ಭೂಮಿ ಒಳಗಿದೆಯಾ, ಆಕಾಶದಿಂದ ಸುರಿಯತ್ತಾ ಅನ್ನೋದು ಗೊತ್ತಿಲ್ಲದೆ ಇದ್ದವರು ಎಲ್ಲ ಮಾತಾಡಾಗೋಯ್ತು. ಎಲ್ಲ ಮಾತಾಡ್ಬಿಟ್ರು, ಕ್ಲೋಸ್ ಮಾಡಿಬಿಟ್ರು. ಈ ವಿಶೇಷ ಅಬಕಾರಿ ಸುಂಕ ಈಗ ರದ್ದಾಗಿದ್ದಿದ್ದು, ಆ್ಯಕ್ಚುಲಿ ಈ ಅಬಕಾರಿ ಸುಂಕವನ್ನು ಕೋವಿಡ್ ಟೈಮಲ್ಲಿ ಹಾಕ್ಕೊಂಡು ಬಂದ್ವಿ ನಾವು. ಕೋವಿಡ್ ಟೈಮಲ್ಲಿ ಹಾಕಿದ್ದಂಥ ಅಬಕಾರಿ ಸುಂಕವನ್ನು ನಾವು ವಾಪಸ್ ತಗೊಳ್ಳೇ ಇಲ್ಲ, ಹಾಗೆ ಬಿಟ್ಬಿಟ್ರು. ಭಾರತದ ದೌರ್ಭಾಗ್ಯ ಅದು. ಒಂದು ಕಡೆ ಭಾರತ ಇವತ್ತು ಮಾಡಿರೋದು ಲಾಭ ಆಗತ್ತೆ ಆಗಲ್ಲ ಅನ್ನೋದಕ್ಕೆ ಆಮೇಲೆ ಬರ್ತೀನಿ, ಹೇಳೋಣ ಬೇಕಾದ್ರೆ. ಕಾಂಗ್ರೆಸ್ ಹೇಳುತ್ತೆ ವಿಶೇಷ ಮತ್ತು ಹೆಚ್ಚುವರಿ ಪದಗಳು ಈ ತೆರಿಗೆಗೆ ಎಷ್ಟು ಅನಗತ್ಯ ಎಂಬುದನ್ನು ಗೊತ್ತಾಗ್ತಾ ಇದೆ. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಕಡಿಮೆ ಆಗ್ತಿದೆ, ಹೆಡ್ಲೈನ್ಗಳನ್ನು ನೋಡಿ ಸರ್ಕಾರ ನೀವೆಲ್ಲ ಸಂತೋಷ ಪಟ್ಕೋಬೇಡಿ ಅಂತ ಜನಕ್ಕೆ ಹೇಳಿದೆ. ಕರೆಕ್ಟ್, ಅವ್ರು ಹೇಳಿದ್ದು ಸರಿ ಇದೆ. ಅವರು ಹೇಳಿದ ಪ್ರಕಾರ ಜನಕ್ಕೆ ಲಾಭ ಇಲ್ಲ, ಬಟ್ ಲಾಭ ಇದೆ. ಎರಡೂ ಇದೆ, ಹೇಳ್ತೀನಿ. ಲಾಭ ಇಲ್ಲ, ಬಟ್ ಲಾಭ ಇದೆ. ತೈಲ ಕಂಪನಿಗಳಿಗೆ, ಗ್ರಾಹಕರಿಗೆ ಏನಾಗತ್ತೆ ಅಂತ ಕೆಲವರ ಲೆಕ್ಕಾಚಾರ. ಪೆಟ್ರೋಲ್ ಡೀಸೆಲ್ ಚಿಲ್ಲರೆ ಬೆಲೆ ಬದಲಾಗಲ್ಲ. ಅಂದರೆ ಪಂಪಲ್ಲಿ ನೀವು ನಾಳೆ ಹೋದಾಗ ನೀವು 1 ಲೀಟ್ರ್ ಪೆಟ್ರೋಲ್ ಹಾಕಿಸ್ಕೊಂಡ್ರೆ ಯಾವ ಬೆಲೆಯ ವ್ಯತ್ಯಾಸವೂ ಇರುವುದಿಲ್ಲ. ಕಾರಣ, ಜನರಿಗೆ ಕೊಡುವ ಬೆಲೆಯ ಮೇಲೆ ಇರುವ ಟ್ಯಾಕ್ಸು ಇಳಿದಿಲ್ಲ. ಜನರ ಮೇಲೆ ಯುದ್ಧದ ಭಾರ ಬೀಳಬಾರ್ದು. ಹೇಗೆ? ಗ್ರಾಹಕರಿಗೆ ಇದರಿಂದ ಹೇಗೆ ಲಾಭ ಆಗುತ್ತೆ? 10 ರೂಪಾಯಿ ಇರುವ ಪೆಟ್ರೋಲ್ ಮೇಲಿನ ವಿಶೇಷ ಅಬಕಾರಿ ಸುಂಕ ಏನಿದೆ ಅದು 3 ರೂಪಾಯಿ ಇಳಿದಾಗ 7 ರೂಪಾಯಿಯ ಪಾವತಿಯನ್ನು ಕೇಂದ್ರ ಸರ್ಕಾರಿ ಸ್ವಾಮ್ಯದ, ಹೆಚ್ಚು ಕಡಿಮೆ ಫುಲ್ ವ್ಯವಹಾರ ಅವ್ರ ಕೈಲೇ ಇರೋದು, ಯಾರೋ 1-2 ಪ್ರೈವೇಟ್ ಕಂಪನಿಗಳ ಜೊತೆ ಸಣ್ಣ ವ್ಯವಹಾರ ಇದೆ, ಅದು ಬಿಟ್ಟರೆ ಅವ್ರದ್ದೇನು ದೊಡ್ಡ ಪೋರ್ಷನ್ ಇಲ್ಲ ಬಿಸ್ನೆಸ್ನಲ್ಲಿ. IOC, BP, HP ಇವ್ರ ಹತ್ರನೇ ಇರೋದಿಲ್ಲ. ಇವರು 7 ರೂಪಾಯಿಯನ್ನು ಕಟ್ಟುವುದನ್ನು ರಾತ್ರಿಯಿಂದ ನಿಲ್ಲಿಸ್ತಾರೆ, ಕಡಿಮೆ ಆಗತ್ತೆ ಅವ್ರಿಗೆ. ಹಾಗಾದ್ರೆ ಅದು ಅವ್ರಿಗೆ ಲಾಭ ಅಲ್ವಾ? ನಮಗೇನು ಲಾಭ ಇಲ್ಲ. ಕಂಪನಿಗೆ ಬೆಲೆ ಜಾಸ್ತಿ ಆಗ್ತಾ ಹೋಗ್ತಿದೆ. ಯಾವುದು? ಪರ್ ಬ್ಯಾರಲ್ ಮೇಲೆ ಬರ್ತಿರುವಂತಹ ತೈಲದ ಬೆಲೆ. $60, $50-60 ಓಡಾಡ್ತಾ ಇದ್ದಂತಹ ತೈಲ ಇವತ್ತು $110, $114, $107-115 ಒಳಗಡೆ ಓಡಾಡ್ತಿದೆ. ಹಾಗಾಗಿ ಈ ವಿಶೇಷ ತೆರಿಗೆ ಏನಿದೆ $60-70, $80 ಇದ್ದಾಗ ಬೀಳ್ತಾ ಇದ್ದಿದ್ದು ಈಗ $114 ಬೀಳುತ್ತೆ. ಅಷ್ಟು ಜಾಸ್ತಿ ಆಗತ್ತೆ ಅವ್ರ ದುಡ್ಡು. ಹಾಗಾಗಿ ಅವರಿಗೆ ಖರೀದಿಯ ಶಕ್ತಿ ಕಡಿಮೆ ಆಗತ್ತೆ ಅಥವಾ ಸಂಕಷ್ಟಕ್ಕೆ ಒಳಗಾಗ್ತಾರೆ ಕಂಪನಿನವರು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ. ಯಾಕಾಗಬೇಕು? ಅಲ್ಲಿ ಖರೀದಿ ಮಾಡ್ತಾರಲ್ಲ, ಇಲ್ಲಿ ಕೊಡ್ತೀವಲ್ಲ ದುಡ್ಡು. ಎಕ್ಸಾಕ್ಟ್ಲಿ, ಅಲ್ಲಿ ರೈಸ್ ಆಗ್ತಿರೋ ದುಡ್ಡಿಗೆ ಸರಿಸಮವಾಗಿ ನಾವಿಲ್ಲಿ ಮಾರುಕಟ್ಟೆಯಲ್ಲಿ ಪೆಟ್ರೋಲ್ ರೇಟನ್ನು ಜಾಸ್ತಿ ಮಾಡಿಲ್ಲ. ಅಲ್ಲಿ ರೈಸ್ ಆಗಿರುವ ಸರಿಸಮನಾಗಿ ಇಲ್ಲಿ ರೈಸ್ ಮಾಡೋದಾದರೆ ನಿಮ್ಮ ಪೆಟ್ರೋಲ್ ಬೆಲೆ ಈಗಿಲ್ಲಿ 130-140 ರೂಪಾಯಿಗೆ ಬಂದು ಕೂತ್ಕೊಳ್ಳುತ್ತೆ. ಅಟ್ಲೀಸ್ಟ್ ನಾ ಹೇಳ್ತಿರೋದು ಎಲ್ಲ ಟ್ಯಾಕ್ಸ್ಗಳ ಜೊತೆ. ಅದನ್ನು ಮಾಡಿಲ್ಲ, ಸರ್ಕಾರ ಜಾಗ ಕೊಟ್ಟಿಲ್ಲ ಅದಕ್ಕೆ. ಹಾಗಾಗಿ ತೈಲ ಕಂಪನಿಗಳಿಗೆ ರಿಲೀಫ್ ಸಿಕ್ಕತ್ತೆ. ಆ ರಿಲೀಫಿಂದ ಗ್ರಾಹಕನಿಗೆ ರಿಲೀಫ್ ಏನು ಅಂತ ಈಗ ಹೇಳ್ತೀನಿ. ನೇರವಾಗಿ ಅವನಿಗಿಲ್ಲ, ಅಪ್ರತ್ಯಕ್ಷವಾಗಿ ಏನು ಅಂತ ಹೇಳ್ತೀನಿ. ಒಂದು ವೇಳೆ ಇದನ್ನು ಕೊಡದಿದ್ದರೆ ಸ್ವಲ್ಪವಾದರೂ ಆ ಹೊಡೆತವನ್ನು ಕಂಪನಿಗಳು ಗ್ರಾಹಕರಿಗೆ ವರ್ಗಾಯಿಸಬೇಕಾಗಿತ್ತು. ಜಾಸ್ತಿ ಮಾಡ್ತಿದ್ರು. ಆಗ 100 ರೂಪಾಯಿ 102 ರೂಪಾಯಿ ಇರೋದು 104 ರೂಪಾಯಿ 103 ರೂಪಾಯಿ ಇರೋ ಪೆಟ್ರೋಲು ವಿವಿಧ ಸ್ಥಳಗಳಲ್ಲಿ ವಿವಿಧ ರೇಟ್ ಇರುತ್ತೆ. ಅದು 10 ರೂಪಾಯಿ ರೇಸ್ ಆಗ್ತಿತ್ತು. ಅಷ್ಟರ ಮಟ್ಟಿಗೆ
ರೂಪಾಯಿ ರೈಸ್ ಆಗುವಂತಹ ಸನ್ನಿವೇಶವನ್ನು ಸರ್ಕಾರ ಒಂದಿಷ್ಟು ದಿನ ಮುಂದಕ್ಕೆ ಹಾಕಿದೆ ಎಂದು ಪರಿಭಾವಿಸೋಣ. ಸ್ವಲ್ಪ ನಿಂತಿದೆ ಅನ್ಕೋಬೇಡಿ, ಮುಂದಕ್ಕೆ ಹಾಕಿದೆ ಅನ್ಕೊಳ್ಳಿ. ಕಾರಣ, ದೀರ್ಘಕಾಲ ಯುದ್ಧ ನಡೆದರೆ, ದೀರ್ಘಕಾಲ ಪೆಟ್ರೋಲ್ ಪರ್ ಬ್ಯಾರಲ್ದು ರೇಟು $110 $114 ಇದ್ದರೆ ಇದು ಸಾಲಲ್ಲ. ನಮ್ಮ ಕಡೆಗೆ ಬಂದಾಗ ಪೆಟ್ರೋಲ್ ರೇಟನ್ನು ಎತ್ತುತ್ತಾರೆ ಮೇಲೆ, ಎತ್ತಲೇಬೇಕು, ಬೇರೆ ದಾರಿ ಇಲ್ಲ ಅವ್ರಿಗೆ. ಏನಕ್ಕೆ ಎತ್ತಬೇಕು? ಕೊಡ್ತಿಲ್ವೇನ್ರಿ ಟ್ಯಾಕ್ಸ್ ಎಲ್ಲ? ಈ ದೇಶದಲ್ಲಿ 80% 85% ಜನ ಯಾವ ಟ್ಯಾಕ್ಸು ಕೊಡಲ್ಲ. ಡೈರೆಕ್ಟ್ಲಿ ಇನ್ಕಮ್ ಟ್ಯಾಕ್ಸ್ ಕಡೆಯಿಂದ. ಇಂಡೈರೆಕ್ಟ್ ಟ್ಯಾಕ್ಸಸಲ್ಲಿ ಬೇಕಾದಷ್ಟು ಕೊಡ್ಬೋದು, ಕೊಡ್ತಾರೆ. ಎಲ್ಲರೂ ಪರ್ಚೇಸ್ ಮಾಡಿದಾಗ ಎಲ್ಲರೂ ಟ್ಯಾಕ್ಸ್ ಕೊಡ್ತಾರೆ. ಬಟ್ ಈ ಟ್ಯಾಕ್ಸ್ಗಳಿಂದಾನೇ ಸರ್ಕಾರಗಳು ನಡೆಯುತ್ತೆ ಅಂತ ಯಾರೂ ಹೇಳಂಗಿಲ್ಲ. ನಂಬರ್ 1. ನಂಬರ್ 2, ತೈಲದ ಬೆಲೆ ಹೆಚ್ಚಾಗ್ತಿದ್ದಂಗೆ ಸಮಸ್ಯೆ ಉದ್ಭವ ಆಗೋದು ಬರೀ ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆ ಮೇಲೆ ಅಲ್ಲ. ಭಾಳ ಜನ ಇದನ್ನು ಅರ್ಥನೇ ಮಾಡಲ್ಲ. ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ರೈಸ್ ಮಾಡ್ಬಿಟ್ಟು ಅಲ್ಲಾಗಿದ್ದಾಗ ಇಲ್ಲಿ ಇಳಿಸಿದಾಗ ಅಲ್ಲಾದಾಗ ಅಂದ್ಬಿಡ್ತಾರೆ. ಕೇಂದ್ರ ಸರ್ಕಾರದ ಮೇಲೆ ನನಗಿರುವಂಥ ಆರೋಪ ಅಥವಾ ಆಕ್ಷೇಪ ಒಂದೇ, ಕೋವಿಡ್ ಸಂದರ್ಭದಲ್ಲಿ ಹಾಕಿದ್ದಂತಹ ವಿಶೇಷ ತೆರಿಗೆ ಏನಿದೆ, ಅಬಕಾರಿ ತೆರಿಗೆ, ಇದನ್ನು ವಿಡ್ರಾ ಮಾಡದಿದ್ದಾಗ ಈ ದೇಶದ ಜನತೆಯ ಮುಂದೆ ನಮ್ರತೆಯಿಂದ ಯಾಕೆ ಮಾಡಿಲ್ಲ ಈ ದೇಶದ ಒಳಿತಿಗಾಗಿ ಅನ್ನೋ ವಿವರಣೆಯನ್ನು ಫೈನಾನ್ಸ್ ಮಿನಿಸ್ಟರ್ ಕೊಡಬೇಕಾಗಿತ್ತು. ಅದನ್ನು ಕೊಡದೆ ಕಳ್ಳರ ಥರ ಅದನ್ನು ಹಾಗೆ ಕಂಟಿನ್ಯೂ ಮಾಡಿಕೊಂಡು ತಿನ್ಕೊಂಡು ಹೋದ್ರಿ ಅಂದರೆ ಮೋದಿ ಅವ್ರ ಮನೆಗೆ ತೊಗೊಂಡೋಗಿ ತಿಂದಿದ್ದಾರೆ ಅಂತ ಇಲ್ಲಿ ಯಾರೂ ಹೇಳ್ತಿಲ್ಲ. ವೈಯಕ್ತಿಕ ಬಳಕೆ ಅಲ್ಲ, ಸರ್ಕಾರದ ಈ ಥರ ಕೆಲಸಗಳಿಗೆ ಬಂದಿರಬಹುದು. ಆದರೆ ಅದರ ವಿವರಣೆಯನ್ನು ಕೊಡುವ ಸೌಜನ್ಯವನ್ನು ತೋರಿಸ್ಲಾ ಇಲ್ಲ ಯಾಕೆ ಈ ಕೇಂದ್ರ ಸರ್ಕಾರ. ಅದನ್ನೇ ನಾನು ದಿಮಾಕಿನ ಸರ್ಕಾರ ಅಂತ ಕರೆಯೋದು. ಅನಿವಾರ್ಯತೆ ಒಪ್ಕೋತೀನಿ, ಬಟ್ ದಿಮಾಕನ್ನು ನೀವು ಒಪ್ಪಬಾರ್ದು ಯಾವತ್ತೂ. ಯಾಕೆ ಇದನ್ನು ಹೀಗೆ ಹೇಳ್ತಾ ಇದ್ದೀನಿ ಅಂದರೆ, ಕಾಂಗ್ರೆಸ್ ಈಗ ಏನು ಹೇಳ್ತಾ ಇದೆ, 43 ಲಕ್ಷ ಕೋಟಿಯನ್ನು ಲೂಟಿ ಹೊಡೆದ್ಬಿಟ್ರು. ಅವಾಗಲಿಂದ ಏನು ಮಾಡಿದ್ರು, ಅವ್ರ ತಾತನ ಮನೆಗೆ ತಗೊಂಡೋಗಿ ಮಾಡಿ ಮೇಲೆ 2 ರೂಮ್ ಹಾಕಿಸ್ಕೊಂಡಿಲ್ಲ ಮೋದಿ ಆರ್ ಎನಿಬಡಿ. ಇಟ್ ಹಸ್ ಕಮ್ ಬ್ಯಾಕ್ ಟು ಸ್ಟೇಟ್ಗೇನೆ. ಅಂದರೆ ಸರ್ಕಾರಕ್ಕೆ ವಾಪಸ್ ಬಂದಿರುತ್ತೆ. ರಸ್ತೆ ಮೇಲೋ ಮತ್ತೊಂದ್ರ ಮೇಲೋ ಮಗದೊಂದ್ರ ಮೇಲೋ ಇನ್ನೊಂದ್ರ ಮೇಲೋ ಅದರ ಮೇಲೋ ಹಾಕಿರ್ತಾರೆ ದುಡ್ಡನ್ನು, ಪ್ರಶ್ನೆ ಬೇರೆ. ಮತ್ತು ಇನ್ಯಾವುದೋ ಡಿಫೆನ್ಸ್ ಮೇಲೋ ಯಾವುದೋ ಯೋಜನೆಗಳ ಮೇಲೋ ಎಲ್ಲೋ ಬಿದ್ದಿರುತ್ತೆ ಅದು ದುಡ್ಡು ಹೋಗಿ. ಯಾಕೆ ಇದನ್ನು ಕಾಂಗ್ರೆಸ್ಗೆ ಹೇಳ್ತಾ ಇದ್ದೀನಿ, ಇದನ್ನೆಲ್ಲ ಹೇಳಲಿಕ್ಕೆ ನಿಮಗೂ ಹಕ್ಕು ಮತ್ತು ಯೋಗ್ಯತೆ ಇಲ್ಲ ಅಂತ ಹೇಳ್ತೀನಿ. ಹೇಗೆ ಇವರಿಗೆ ದಿಮಾಕಿದೆ ಅಂತ ಹೇಳ್ತಾ ಇದ್ದೀನೋ, ಒಂದು ಟ್ಯಾಕ್ಸನ್ನು ವಿಶೇಷ ಸಂದರ್ಭದಲ್ಲಿ ಹಾಕಿದ ನಂತರ ಅದನ್ನು ವಿಡ್ರಾ ಮಾಡದೆ ಅದು ನಾರ್ಮಲ್ ಟ್ಯಾಕ್ಸ್ ಅನ್ನೋ ಹತ್ರ ಬಿಹೇವ್ ಮಾಡೋ ದಿಮಾಕು ಮತ್ತು ಕೊಬ್ಬಿನ ಕೇಂದ್ರ ಸರ್ಕಾರದ ಬಗ್ಗೆ ಏನು ಹೇಳ್ತಾ ಇದ್ದೀನೋ, ಹಾಗೆ ಅವ್ರಿಗೂ ಹಕ್ಕಿಲ್ಲ ಅಂತ ಹೇಳ್ತೀನಿ. ಯಾಕೆ? ಕೊಲ್ಲಿ ರಾಷ್ಟ್ರಗಳದ್ದು ಮೊದಲ ಯುದ್ಧ 84-85 ಇದರಲ್ಲಿ ಸ್ಟಾರ್ಟ್ ನಡೆದಾಗ ಅಥವಾ 90s ಬಂದು ನಡೆದಾಗ ಎರಡನೇ ಬಾರಿ ಇವೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗಲೂ ಇದೇ ಥರ ಪೆಟ್ರೋಲ್ ಮೇಲೆ ಸೆಸ್ ಹಾಕಿದ್ರಿ, ವಾರ್ ಸೆಸ್ಸನ್ನು. ನೀವು ವಿಡ್ರಾ ಮಾಡಲಿಲ್ಲ, ಆಮೇಲೆ ಅದನ್ನು ನೀವು ಉತ್ತರನೂ ಕೊಡಲಿಲ್ಲ, ನೀವು ವಿಡ್ರಾ ಮಾಡಲಿಲ್ಲ. ಇವತ್ತು ಸುರ್ಜೇವಾಲಾ ಬಂದು ಲೂಟಿ ಹೊಡೆದುಬಿಟ್ಟಿದ್ದಾರೆ. ಏನು ಲೂಟಿ ಅಂದರೆ ಏನು? ಲೂಟಿ ಅಲ್ಲ ಇದು. ಜನರ ದುಡ್ಡನ್ನು ವಿಶೇಷ ಸಂದರ್ಭದಲ್ಲಿ ಹಾಕಿ ವಾಪಸ್ ತಗೊಳ್ಳಿಲ್ಲ ಅಂತ ಹೇಳಿ ಲೂಟಿ. ಏನು ಲೂಟಿ ಅಂದರೆ, ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಸೆಸ್ಸನ್ನು ಪರ್ಸೆಂಟೇಜ್ ವ್ಯಾಪಾರದಲ್ಲಿ ಹಾಕಿದಾಗ ಲೂಟಿ ಅಲ್ವಾ? ಹಿಮಾಚಲ ಪ್ರದೇಶದಲ್ಲಿ ಮೊನ್ನೆ 5 ರೂಪಾಯಿನ ಪೆಟ್ರೋಲ್ ಮೇಲೆ ರೈಸ್ ಮಾಡಿಬಿಟ್ಟು ನಿಮ್ಮ ಸರ್ಕಾರ, ಕೆಟ್ಟ ಕಚಡ ಸರ್ಕಾರ ಅದು, ಬಿಕಾಸ್ ಗ್ಯಾರಂಟಿಗಳಿಂದ ಮಾಡಿದ್ದಂಥ ಹಲ್ಕಟ್ ಬುದ್ಧಿಯಿಂದ ಆಗಿದ್ದದು. ಆ ರಾಜ್ಯದ ಜನ ಎಲ್ಲಿಗೆ ಹೋಗ್ತಾರೋ ನನಗೆ ಗೊತ್ತಿಲ್ಲ, ಭಿಕ್ಷುಕರಾಗ್ತಾರೆ ಅವರು. ಆ ರಾಜ್ಯದ ಜನ ಹೇಳ್ತಾ ಇದ್ದೀನಿ, ನಿಮ್ಮ ಹಣೆ ಬರಹದಿಂದ ಕಾಂಗ್ರೆಸ್ಸಿಂದ. ಸ್ಟಿಲ್ 5 ರೂಪಾಯಿ ಹಾಕಿದ್ರಲ್ಲ, ಅದು ಲೂಟಿ ಅಲ್ವಾ? ಹಾಗಾದ್ರೆ ಹಾಗೆ ಟ್ಯಾಕ್ಸನ್ನು ಎಲ್ಲವನ್ನು ಹಾಗೆ ವರ್ಣನೆ ಮಾಡಲಿಕ್ಕಾಗಲ್ಲ. ಹಾಗಾಗಿ ಕಾಂಗ್ರೆಸ್ಗೆ ಇದರ ಮೇಲೆ ಅಧಿಕಾರ ಇದೆ ಅಂತ ನಾನು ಹೇಳಕ್ಕೆ ರೆಡಿ ಇಲ್ಲ. ಕೇಳ್ಬೋದು ಬೇಕಾದ್ರೆ, ಲೂಟಿ ಪೀಟಿ ಎಲ್ಲ ಸರಿ ಇಲ್ಲ. ಬಟ್ BJP ಮಾತ್ರ ತನ್ನ ದಿಮಾಕು ಮತ್ತು ಕೊಬ್ಬಿನ ವರ್ತನೆಯನ್ನು ಬದಲಿಸ್ಕೋತಾ ಇಲ್ಲ ಅನ್ನಕ್ಕೆ ನಾನು ಹೇಳ್ತಿರೋದು. ನಮ್ರತೆಯನ್ನು ಕಳ್ಕೊಂಡಿದೆ. ದೇಶಕ್ಕೆ ವಿವರಣೆಯನ್ನು ಕೊಡಬೇಕು ಎಂಬಂತಹ ಜವಾಬ್ದಾರಿಯನ್ನು ನಿಧಾನವಾಗಿ ಶಿಥಿಲಗೊಳಿಸ್ತಾ ಇದೆ. ನಾನು ಹೇಳಿದ್ದು ಮಾಡಿದ್ದೇ ಸರಿ ಅನ್ನೋ ಭ್ರಮೆ ಮತ್ತು ತೀರ್ಮಾನಕ್ಕೆ ಬಂದಂಗೆ ಕಾಣಿಸ್ತಾ ಇದೆ. ಅದನ್ನು ಅಹಂ ಅಂತ ಕರೀಲೋ ವಿಶ್ವಾಸ ಎಂದು ಕರೀಲೋ ನನಗೆ ಗೊತ್ತಿಲ್ಲ. ಜನ ಪಾಠ ಕಲಿಸಿದಾಗ ಅವ್ರಿಗೇನೋ ಒಂದು ಗೊತ್ತಾಗುತ್ತೆ. ದಟ್ಸ್ ಆಲ್ ಐ ಕ್ಯಾನ್ ಸೇ. ಎಸ್,
ಅಬಕಾರಿ ಸುಂಕವನ್ನು ಕೇಂದ್ರ ಸರ್ಕಾರ ಕಡಿಮೆ ಮಾಡಿರೋ ಬೆನ್ನಲ್ಲೇ ಪ್ರಧಾನಿ ಮೋದಿ ವಿರುದ್ಧ ಕಾಂಗ್ರೆಸ್ ವಾಗ್ದಾಳಿ ನಡೆಸಿತು. 11 ವರ್ಷಗಳಿಂದ ದೇಶದ ಜನತೆಯಿಂದ ಕೇಂದ್ರ ಸರ್ಕಾರ 43 ಲಕ್ಷ ಕೋಟಿ ಲೂಟಿ ಮಾಡಿದೆ ಅಂತ ಸುರ್ಜೇವಾಲಾ ಆರೋಪ. ಸುಂಕ ಕಡಿಮೆ ಮಾಡೋದ್ರಿಂದ ರಾಜ್ಯದ ಜನತೆಗೆ ನಯಾ ಪೈಸೆ ಲಾಭನೂ ಇಲ್ಲ ಅಂದ್ರು. ಮತ್ತು ಗ್ರಾಹಕರಿಂದ ಸಂಗ್ರಹಿಸಿದಂತ ಹಣವನ್ನು ಕಂಪನಿಗಳಿಗೆ ಸರ್ಕಾರ ನೀಡ್ತಾ ಇದೆ ಅನ್ನೋ ಆರೋಪ. ಇನ್ನೊಂದು ಕಡೆ ಡಿಕೆ ಅವರು ರಾಯರೆಡ್ಡಿ ಎಲ್ಲ ಏನೇನೋ ಹೇಳಿದಾರಲ್ಲ, ಆಲ್ ರೈಟ್ ನೋಡೋಣ. 1,000 crore per day for 11 years every day is how much Modi government has been collecting over last 11 years by ಭಾರತ ಸರ್ಕಾರ ನಮ್ಮನ್ನ ಕೊಲೆ ಮಾಡ್ತಾ ಇದೆ. ತೈಲ ಬೆಲೆಯನ್ನ ಜಾಸ್ತಿ ಮಾಡ್ಬಿಟ್ಟು ಇವರು ಮಾಡ್ಕೋಬೇಕು, ಎಲೆಕ್ಷನ್ಗೋಸ್ಕರ ಮಾಡಿದ್ದಾರೆ. ಆದ್ರೆ ನೈರಾ ಕಂಪನಿಯವರು ಜಾಸ್ತಿ ಮಾಡಿದ್ದಾರೆ. ಹಡಗುಗಳು ಬಂತು, 2 ಹಡಗು. ನಮ್ಮ ದೇಶದ ವಿದೇಶಾಂಗ ನೀತಿ ಯಾವಾಗಲೂ ಸರಿನೇ ಇದೆ, ಈ ಕೆಟ್ಟದಿದೆ ಅಂತ ನನಗೇನು ಅನಿಸಿಲ್ಲ. ಸರಿ, ಐ ಥಿಂಕ್ ರಾಯರೆಡ್ಡಿ ಈಸ್ ವೆರಿ ಸೆನ್ಸಿಬಲ್. ಡಿ ಕೆ ಶಿವಕುಮಾರ್ಗೆ ಯಾರು ಬ್ರೀಫಿಂಗನ್ನು ಕೊಡ್ತಿದ್ದಾರೆ ಇಂತಹ ತಾಂತ್ರಿಕವಾಗಿ ಬೇಸಿರೋ ವಿಚಾರಗಳಲ್ಲಿ ನನಗೆ ಗೊತ್ತಿಲ್ಲ, ಅಥವಾ ಡಿ ಕೆಗೆ ಅಷ್ಟೊಂದು ಆಸಕ್ತಿ ಇದೆಯೋ ಇಲ್ವೋ ಇದನ್ನೆಲ್ಲ ತಿಳ್ಕೊಂಡು ಮಾತಾಡಬೇಕು ಅಂತ ನನಗೆ ಗೊತ್ತಿಲ್ಲ. ಇನ್ನು ಸುರ್ಜೇವಾಲಾ ಇಸ್ ಜಸ್ಟ್ ಎ ಗ್ಯಾಸ್, ಅವ್ರು ಬಿಡ್ತಿರೋದು ಗ್ಯಾಸೇ. ಏನು ಅದರಲ್ಲಿ ಮೀನಿಂಗ್ ಇಲ್ಲ. ಪರ್ ಡೇ ನಾನು ಹೇಳ್ತೀನಿ, ಅದೇನು ದೊಡ್ಡ ಔಸಿಟ್ಕೊಳ್ಳೋ ವಿಚಾರ ಏನಲ್ಲ ಅದು. ಪರ್ ಡೇ ಆ ಎಕ್ಸಸಿವ್ ಅಬಕಾರಿ ಸುಂಕದಿಂದಾಗಿ ಬಿಟ್ವೀನ್ 350 ಇಂದ ಸ್ಟಾರ್ಟ್ ಆಗಿದ್ದು 400, 450, 500 crores ಪರ್ ಡೇ ಕಲೆಕ್ಷನ್, ವಿಚ್ ಈಸ್ ರಫ್ಲಿ ಆನ್ ಕ್ಯಾಲ್ಕುಲೇಷನ್ ಆನ್ಯುಯಲ್ ಬೇಸಿಸಲ್ಲಿ ನಾನು ತಗೊಳಕ್ಕೆ ಹೋದರೆ ಅದನ್ನು ಅರೌಂಡ್ 1.25, 160, 180 ಲಕ್ಷ ಕೋಟಿ. ದಟ್ ಇಸ್ ವಾಟ್ ಇಸ್ ಇದು ಫೇರ್, ದಟ್ಸ್ ಓಕೆ. ಅದು ಎಲ್ಲೋಯ್ತದು ಲೂಟಿ? ಎಲ್ಲಿಗೆ ಹೋಗೋಕ್ಕಾಗುತ್ತೆ ಮಾನ್ಯ ಸುರ್ಜೇವಾಲಾ ಅವ್ರು ಹೇಳಿ? ಎಲ್ಲಿಗೆ ಹೋಗುತ್ತೆ? ಲೂಟಿ ಹೊಡಿತಿದ್ದಾರೆ, ಲೂಟಿ ಪೀಟಿ ಎಲ್ಲ ಸುಳ್ಳು. ಹಾಕಿದ್ದನ್ನು ಕಂಟಿನ್ಯೂ ಮಾಡೋವಾಗ ನಾನು ನಿರೀಕ್ಷೆ ಮಾಡುವುದು ಒಂದು ಜವಾಬ್ದಾರಿಯುತ ಪ್ರಜಾಪ್ರಭುತ್ವ ಸರ್ಕಾರದಲ್ಲಿ ಆ ಸರ್ಕಾರ ತನ್ನ ಪ್ರಜೆಗಳಿಗೆ ವಿವರಣೆಯನ್ನು ದಯಪಾಲಿಸಬೇಕು. ಯಾಕೆ ಮುಂದುವರಿಸ್ತಾ ಇದ್ದೀವಿ, ನಮ್ಗೆ ಅದನ್ನು ವಿಡ್ರಾ ಮಾಡೋಕ್ಕಾಗ್ತಿಲ್ಲ ಅನ್ನೋದನ್ನು ಎಲ್ಲರೂ ಒಂದು ಪಾಲಿಸಿ ಸ್ಟೇಟ್ಮೆಂಟಲ್ಲಿ ಬರಬೇಕು. ನನಗೇನು ಗೊತ್ತೇ ಇಲ್ಲ ಅನ್ನೋ ಥರ ಸುಮ್ಮನೆ ಕೂತ್ಕೊಳ್ಳೋದನ್ನು ಧಿಮಾಕು, ಕೊಬ್ಬು, ಅಹಮ್ಮು, ಗಾಂಚಲಿ ಅಂತ ಅಂತಾರೆ. ತುಂಬ ಕಲೋಕಿಯಲ್ ಪದದಲ್ಲಿ ಹೇಳೋದಾದ್ರೆ, ಆ ಪದ ಬಳಕೆ ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ, ಬಟ್ ತುಂಬ ಕಲೋಕಿಯಲ್ ಪದದಲ್ಲಿ ಹೇಳೋದಾದ್ರೆ ಹಾಗೆ ಹೇಳಬಹುದು ಅದನ್ನು ನಾವು. ಅದಕ್ಕೆ BJPಗೆ ಹೇಳಬೇಕಾಗಿರೋದು ನಾವು, ಆ ಧಿಮಾಕಿನ ವರ್ತನೆ ಸರಿಯಲ್ಲ ಅದು ಅಂತ. ಅವ್ರು ಮಾಡಿದ್ದನ್ನೇ ನೀವು ಮಾಡಬಾರ್ದು, ನಂಬರ್ 1. ನಂಬರ್ 2, ಇನ್ನು DK ಕೊಲ್ತಾ ಇದ್ದಾರೆ. ಯಾರು? ನೀವು ನೀರಿಗೆ ಜಾಸ್ತಿ ಮಾಡ್ಬೋದು, ಕೊಲ್ಲೋದಲ್ಲ. ನೀವು ಕಾರ್ಪೊರೇಷನ್ ಟ್ಯಾಕ್ಸ್ ರೈಸ್ ಮಾಡ್ಬೋದು, ಕೊಲ್ಲೋದಲ್ಲ. ನೀವು ಪ್ರಾಪರ್ಟಿಗಳದ್ದು ಪ್ರಾಪರ್ಟಿ ಜಾಸ್ತಿ ಮಾಡ್ಬೋದು, ಕೊಲ್ಲೋದಲ್ಲ. ನೀವು ಒಂದು RTC ತಗೊಳಕ್ಕೆ ದುಡ್ಡನ್ನು ಜಾಸ್ತಿ ಮಾಡ್ಬೋದು, ಕೊಲ್ಲೋದಲ್ಲ. ನೀವು ಎಲೆಕ್ಟ್ರಿಸಿಟಿ ಇದು ಮಾಡ್ಬೋದು, ಅದು KERC ತಕ್ಕಂತೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಕೊಲ್ಲೋದಲ್ಲ. ಕಸ ಎತ್ತದನ್ನು ತಗೊಂಡೋಗಿ ಟ್ಯಾಕ್ಸ್ ಒಳಗೆ ಸೇರಿಸ್ಬಿಟ್ಟು ಕಾಸು ಎತ್ಬಿಡ್ಬೋದು ನೀವು ಬೇಕಾರೆ, ಕೊಲ್ಲೋದಲ್ಲ. ಬೇರೆಯವ್ರದ್ದು ಮಾತ್ರ ಕೊಲ್ಲೋದು. ನೀವು ಒಬ್ಬರೇನಾ ನಾನ್ ಮರ್ಡರರ್? ಉಳಿದವರೆಲ್ಲ ಮರ್ಡರರ್ಸ್. ನಂಬರ್ 2, ಆ ಹಡಗುಗಳು ಯಾಕೆ ಗುಜರಾತ್ಗೆ ಹೋಗ್ತಾ ಇದೆ? ಸಂಬಡಿ ಹ್ಯಾಸ್ ಮಿಸ್ಲೆಡ್ ಯು ಕಂಪ್ಲೀಟ್ಲಿ, ಆನರಬಲ್ ಡೆಪ್ಟಿ ಚೀಫ್ ಮಿನಿಸ್ಟರ್. ಐ ಆಮ್ ಸಾರಿ, ಯು ಶುಡ್ ಮೇಕ್ ಬೆಟರ್ ಸ್ಟಡಿ. ಆಯಿಲ್ಲು ದೇಶಗಳ ಒಳಕ್ಕೆ ಬಂದಾಗ, ನನ್ನ ದೇಶ ಅಲ್ಲ ಎಲ್ಲ ದೇಶಕ್ಕೂ, ಆಯಾಯ ಆಯಿಲ್ಲಿಗೆ ಹೊಂದಿಕೊಳ್ಳಬಹುದಾದ ರಿಫೈನರಿಗಳಿಗೆ ಅದು ಹೋಗುತ್ತವೆ. ಇಟ್ ಡಸ್ ನಾಟ್ ಗೋ ಜನರಲಿ ಟು ಸುಮ್ಮನೆ ಯಾವುದೋ ಪೋರ್ಟ್ ಒಳಗೆ ಹೋಗ್ಬಿಟ್ಟು ನಿಲ್ಲಿಸ್ಬಿಟ್ಟು ಹಿಂಗೆ ಪೈಪ್ ತೆಗೆದ್ಬಿಟ್ಟು ಪೈಪಿಂದ ಒಳಗಾಕ್ಬಿಡೋಕ್ಕಾಗಲ್ಲ. ಅದನ್ನ ಆಯಾಯ ರಿಫೈನರಿಗಳಿಗೆ ಹೋಗುತ್ತೆ ಅದು. ಅಂದರೆ ಆಯಾ ರಿಫೈನರಿಗಳು, ಸಂಸ್ಕರಣಾ ಘಟಕಗಳು ಆ ಕ್ರೂಡ್ ಆಯಿಲ್ನ ಸಂಸ್ಕರಿಸುವುದಕ್ಕೆ ತಯಾರಿಯಾಗಿರುತ್ತೆ ತಾಂತ್ರಿಕವಾಗಿ. ನಂಬರ್ 1. ನಂಬರ್ 2, ಡಿಸ್ಟೆನ್ಸಿನ ಆಧಾರದ ಮೇಲೆ ಸಾಮಾನ್ಯವಾಗಿ ಶಿಪ್ಸನ್ನು ರೀರೂಟ್ ಮಾಡ್ತಾ ಇರ್ತಾರೆ ರಿಫೈನರಿಗಳ ಕಡೆಗೆ, ಡಿಸ್ಟೆನ್ಸ್ಗಳ ಆಧಾರದಲ್ಲಿ. ನಂಬರ್ 3, ರಿಫೈನರಿ ಕೆಪಾಸಿಟಿಗಳ ಆಧಾರದ ಮೇಲೆ ಶಿಪ್ಸನ್ನ, ಮೇಜರ್ ಲೋಡ್ಸನ್ನು ಮೇಜರ್ ರಿಫೈನರಿಗಳ ಕಡೆಗೆ ಶಿಫ್ಟ್ ಮಾಡ್ತಾರೆ. ರಿಫೈನರಿಗಳ ಕೆಪಾಸಿಟಿ ಮೇಲೆ. ಕೆಪಾಸಿಟಿನೇ ಇಲ್ಲದೆ ಇದ್ದರೆ ರಿಫೈನರಿಗೆ ತರಲ್ಲ, ಅಲ್ಲಿಗೆ ಶಿಪ್ಪನ್ನು ತರಬೇಕಾಗಿ ಇಲ್ಲವೂ ಇಲ್ಲ. ನಂಬರ್ 4, ಒಂದು ವೇಳೆ ಕರ್ನಾಟಕಕ್ಕೆ ಕೊಲೆ ಆಗ್ತಿದೆ, ಈ ವಿಚಾರದಲ್ಲಿ ಯು ಆರ್ ರಾಂಗ್ ಅನ್ನ ಕೇಳ್ತಾ ಇದ್ದೀನಿ. ಮೊನ್ನೆ ಮಂಗಳೂರದೇ ಹೇಳ್ತಾ ಇದ್ರಿ, ಮಂಗಳೂರಿಗೀಗ 3 ಹಡಗು ಬಂದು ಕೂತಿದೆ ನಿಮಗೆ, LPG ಮತ್ತು ತೈಲದ್ದು ಡ್ಯಾಶು. ಯಾಕೆ ಬಂತು? ಕೊಲೆ, ಮರ್ಡರ್. ಯಾಕೆ ತಮಿಳುನಾಡು ಚೆನ್ನೈಗೆ ಹೋಗಿಲ್ಲ, ಅಲ್ಲಿ ಕೊಲೆ ಹಾಕಾರೆ? ನೋ, ಹಂಗಲ್ಲ. ಅಷ್ಟು ಸಿಂಪ್ಲಿಸ್ಟಿಕ್ ಆಗಿ
ತುಂಬ ಚಿಲ್ಲರೆ ಲೆವೆಲ್ಲಿನ ರಾಜಕಾರಣಕ್ಕೆ ಲೇಪನವನ್ನು ಹಚ್ಚಿ ಈ ಥರದ ವಿಚಾರಗಳನ್ನು ಮಾತಾಡಬಾರ್ದು. ಇಟ್ಸ್ ನಾಟ್ ಫೇರ್. ರಾಯರೆಡ್ಡಿ ಹೇಳಿದ್ದು ಸರಿ, ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ ಯಾಕೆ ಸರಿ ಅಂತ. ಆಯಿಲ್ ಪಾಲಿಸಿ ಕೆಟ್ಟದಾಗಿದೆ ಅಂತ ನಾನು ಹೇಳಕ್ಕೆ ತಯಾರಿ ಇಲ್ಲ. ಪೆಟ್ರೋಲ್ ಮತ್ತು ಡೀಸೆಲ್ 40ರಿಂದ 60 ದಿನದ ಸ್ಟಾಕು ನಮ್ಮ ಹತ್ರ ಇದೆ. ಐ ಡೋಂಟ್ ಥಿಂಕ್ ಈ ದೇಶ ತುಂಬ ತಲೆ ಕೆಡಿಸ್ಕೋಬೇಕಾದ್ರಲ್ಲಿ ಅನ್ನಿಸ್ತಾ ಇಲ್ಲ. 40 to 60 ಡೇಸ್ ಮಾತ್ರ ಹೇಳ್ತಿರೋದು. ಅದಾದಮೇಲೆ ಮುಂದೆ ಗೊತ್ತಿಲ್ಲ ನನಗೆ. ಮುಂದೆ ಗೊತ್ತಿಲ್ಲ, ಹಿಂದೆ ಗೊತ್ತು. ವೆರಸ್ LPG ಮತ್ತು CNG ವಿಚಾರದಲ್ಲಿ ಹಂಗಲ್ಲ, ಹೇಳೋಕ್ಕಾಗ್ತಾ ಇಲ್ಲ ನಮ್ಮ ಕೈಯಲ್ಲಿ. ನಮಗೆ ಮಿನಿಮಮ್ ಇನ್ನೊಂದು 20 ಹಡಗು ಬಂದರೆ ಸ್ವಲ್ಪ ಪರಿಸ್ಥಿತಿ ಸುಧಾರಿಸ್ಬೋದು LPG ವಿಚಾರದಲ್ಲಿ. ಆದರೆ ನಮ್ಮ ನೀತಿ ಯಾತಕ್ಕೆ ಸುಮಾರಾಗಿ ಓಕೆ ಅಂತಿದ್ದೀನಿ, ಅತ್ಯಂತ ಕಟುವಾಗಿ ಯಾವುದನ್ನು ನೋಡೋ ನಾನು ಅಂತಂದರೆ, ಬೇರೆ ದೇಶಗಳಿಗೆ ಹೋಲಿಕೆ ಮಾಡಿದಾಗ ಯಾಕ್ರಿ ಹೋಲಿಕೆ ಮಾಡಬೇಕು, ನೀವು ಹೋಲಿಸಲ್ವಾ, ಯಾಕ್ರಿ ಬಸ್ ರೇಟ್ ಜಾಸ್ತಿ, ಬಿಹಾರದಲ್ಲಿ ಬಸ್ ರೇಟು, ಯಾಕ್ರಿ ಪೆಟ್ರೋಲ್ ಮೇಲೆ ಸೆಸ್ ಹಾಕ್ತಾರೆ, ದಿಲ್ಲಿನಲ್ಲಿ ಪೆಟ್ರೋಲ್ ರೇಟು, ಯಾಕ್ರಿ ಗುಂಡಿ ಹೈದರಾಬಾದ್ನಲ್ಲಿ ಗುಂಡಿ ಅಂತ ನೀವು ಕಂಪೇರ್ ಮಾಡಲ್ವಾ. ಸೇಮ್ ನಾನು ಕಂಪೇರ್ ಮಾಡ್ತಿರೋದು. ಐ ವಿಲ್ ಗೋ ಬಿಯಾಂಡ್ ಕಂಪ್ಯಾರಿಸನಲ್ಲಿ. ಅಮೆರಿಕದಲ್ಲಿ ಗ್ಯಾಸ್ ರೇಟ್ಸು ಡೆಸ್ಪೈಟ್ ಅಮೆರಿಕದ ಕಾಲ ಬುಡದಲ್ಲಿ ಅಡಗಿ ಕೂತಿದೆ ಅನಿಲ ನಿಕ್ಷೇಪ ಮತ್ತು ತೈಲ ನಿಕ್ಷೇಪ ಅವರ ದೇಶದಲ್ಲಿ, ಆದರೂ 40% ರೈಸ್ ಆಗಿದೆ. ಜರ್ಮನಿ ಅರೌಂಡ್ $6 ಆರ್ 8 ಸೆಂಟ್ಸ್ ಇಟ್ಕೊಳ್ಳಿ, $1 8 ಅಂದರೆ ಡಾಲರ್ಗೆ ಇವತ್ತು $95 ಇಟ್ಕೊಂಡ್ರೆ $100 ಆಸ್ಪಾಸ್ಗೆ ಹಾಕಿದ್ರೆ 8 ಸೆಂಟ್ ಹಾಕಿದ್ರೆ $8 ಅಂತಂದರೆ $100 $108 ಅಂದರೆ ಅದೊಂದು $5 ತೆಗೆದುಬಿಟ್ರೆ ಒಂದು $100-104 ವ್ಯಾಲ್ಯೂಯೇಷನ್ನಲ್ಲಿ ಓಡಾಡ್ತಾ ಇದೆ ನಮ್ಮಲ್ಲಿ ಪೆಟ್ರೋಲ್ ರೇಟ್ ಇವತ್ತು. ಜನರಿಗೆ ದಿ ಸೇಮ್ ಪೆಟ್ರೋಲ್ ಈಸ್ ಕಾಸ್ಟಿಂಗ್ $2.5 ಜರ್ಮನಿಗೆ, ಜಪಾನ್ $2.25, ಸಿಂಗಪೂರ್ ಅಷ್ಟೇ, ಅಮೆರಿಕಾ $3.25, $3.90 ಆಲ್ಮೋಸ್ಟ್ ಗ್ಯಾಲನ್, ವಿಚ್ ಟ್ರಾನ್ಸ್ಲೇಟೆಡ್ ಇಂಟು ಅಷ್ಟಕ್ಕೆ ಬರುತ್ತೆ ಹೆಚ್ಚು ಕಡಿಮೆ. ಹಾಗಾಗಿ ಬೆಲೆ ವಿಚಾರದಲ್ಲಿ ತಳಮಟ್ಟದಲ್ಲಿ ಗ್ರಾಹಕನ ಲೆವೆಲ್ನಲ್ಲಿ ಆ್ಯಸ್ ಆನ್ ಟುಡೇ ಇವತ್ತಿಗೆ ಹೇಳ್ತಾ ಇದ್ದೀನಿ, ಭಾರತ ಕೆಟ್ಟದಾಗಿ ಪರಿಸ್ಥಿತಿಯಲ್ಲಿ ವರ್ತನೆ ಮಾಡಿಲ್ಲ ಇವತ್ತಿನವರೆಗೆ. ನಾಳೆ ನಂಗೆ ಗೊತ್ತಿಲ್ಲ ಮುಂದೇನಾಗ್ಬೋದು ಪೆಟ್ರೋಲ್ ಡೀಸೆಲ್ದು. ಹಾಗಾಗಿ ಐ ಥಿಂಕ್ ವಿ ಆರ್ ಆನ್ ಎ ಗುಡ್ ಟ್ರ್ಯಾಕ್ ಆಸ್ ಫಾರ್ ಎಸ್ ಡೀಸೆಲ್ ಆ್ಯಂಡ್ ಪೆಟ್ರೋಲ್ ಈಸ್ ಕನ್ಸಿಡರ್ಡ್. LPGಗೆ ನಾನು ಹೇಳ್ತಿಲ್ಲ. ಓಕೆ, LPGನಲ್ಲಿ ಸಪ್ಲೈ ನಮ್ಮಲ್ಲಿ ಸರಿ ಇಲ್ಲ. ಮತ್ತು ಅವನ ಕಳ್ಳ $200 ಎಕ್ಸ್ಟ್ರಾ ಇಸ್ಕೊತಿರೋದು ಬೇರೆ ವಿಚಾರ, ಬಿಟ್ಬಿಡಿ. ಕೆಲವರು ಬಟ್ ರೇಟ್ ಎಗೈನ್ ಯುರೋಪ್ ದಿ ಗ್ಯಾಸ್ ಪ್ರೈಸಸ್ಸು ಅಂದರೆ ಬೆಲೆ 40-45% ರೈಸ್ ಹಾಕುತ್ತಿದೆ. 40-45% ಗ್ಯಾಸ್ ಪ್ರೈಸಸ್. ಹಾಗಾಗಿ ಏನಾದ್ರು ಹೇಳೋವಾಗ ಒಂದು ಸ್ವಲ್ಪ ಯೋಚನೆ ಮಾಡಬೇಕು. ಮತ್ತು ಈ ಪರಿಸ್ಥಿತಿಯನ್ನು ಯಾರು ಬಂದರೂ ಇಷ್ಟೇ ನಿಭಾಯಿಸೋಕ್ಕಾಗೋದು ಅನ್ನೋ ಕಾಮನ್ ಸೆನ್ಸ್ ಇರಬೇಕು. ಭಾರತದ ಆಯಿಲ್ ಬೇಡಿಕೆ ಏನಿದೆ 90% ಇನ್ನೊಬ್ಬರ ಮೇಲೆ ನೀವು ಡಿಪೆಂಡ್ ಆಗಿಬಿಟ್ಟು ನೀವೇನ್ರಿ ಮಾಡ್ತಾ ಇದ್ದೀರಿ ಮೋದಿ ಅಂತ ನಾನು ಭಾಳ ಹಿಂದೆ ಒಂದ್ಸರಿ ಜಯಲಲಿತಾ ಬದುಕಿದ್ದಾಗ ಹೇಳಿದ್ದೆ. ಅಮ್ಮ ತಾಯಿ ಕಂಡಾಗೆಲ್ಲ ನೀರು ಕೇಳ್ತೀಯಲ್ಲಮ್ಮ, ಆಕಾಶಕ್ಕೆ ಹೋಗ್ಬಿಟ್ಟು ನಾನೇನು ಬೋರ್ವೆಲ್ ಹಾಕ್ಲಮ್ಮ ಅಂತ ಕೇಳಿದ್ದೆ. ಹಾಗೆ ಇಲ್ಲುವೆ ನೀವು ಕಂಡವ್ರಲ್ಲ ತೈಲ ಪೆಟ್ರೋಲ್ ಇಲ್ರಿ, ರೇಟ್ ಇಲ್ರಿ, ಬೆಲೆ ಇಲ್ರಿ, ಟ್ಯಾಂಕರ್ ಇಲ್ರಿ ಅಂತಂದ್ರಿ. ಏನಪ್ಪ ಹೋಗ್ಬಿಟ್ಟು ಎಲ್ಲರೂ ಒಂದು ಕಡೆ ಹಿಂಗೆ ಬೋರ್ವೆಲ್ ಹಾಕ್ಬಿಟ್ಟು ಹಿಡ್ಕೊಂಬಂದ್ಬಿಡ್ಲೆ, ಇಟ್ಸ್ ನಾಟ್ ಪಾಸಿಬಲ್. ನಮ್ಮ ಕೈಲಿ ಇಲ್ಲದೆ ಇರೋಂತಹ ವಿಚಾರ ಇದು. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದಲೂ, ಸ್ವಲ್ಪ ರಾಜಕಾರಣವನ್ನು ಪಕ್ಕಕ್ಕಿಟ್ಟು, ಸ್ವಲ್ಪ ದೇಶ ಚಿಂತನೆಯಲ್ಲೂ, ಸ್ವಲ್ಪ ತ್ಯಾಗ ಮನೋಭಾವದಲ್ಲೂ, ಸ್ವಲ್ಪ ಕಷ್ಟವನ್ನು ಸಹಿಸಿಕೊಳ್ಳುವ ಒಳ್ಳೆಯ ಬುದ್ಧಿಯನ್ನು ಶ್ರೀರಾಮಚಂದ್ರ ಇವತ್ತು ದಯಪಾಲಿಸಲಿ ಅಷ್ಟೇ. ಎಸ್, ಕೊಲ್ಲಿ ರಾಷ್ಟ್ರಗಳಲ್ಲಿ ಯುದ್ಧ ನಿಲ್ಲದ ಕಾರಣ ದೇಶದಲ್ಲಿ ಇಂಧನ ಪರಿಸ್ಥಿತಿ ಬಗ್ಗೆ ಚರ್ಚಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಸಂಜೆ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆಗೆ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಚರ್ಚೆ ನಡೆಸಿದ್ರು. ಸಿದ್ದರಾಮಯ್ಯ ಬದಲಾಗಿ ಆಹಾರ ಸಚಿವ ಮುನಿಯಪ್ಪ ಅವರು ಭಾಗಿಯಾದರು. ಇನ್ನು ಲಾಕ್ಡೌನ್ ಅನ್ನೋದು ಸುಳ್ಳು ಅನ್ನುವಂತಹ ವಿಚಾರವಾಗಿ ಕೇಂದ್ರ ಸರ್ಕಾರ ಸ್ಪಷ್ಟನೆಯನ್ನ ಕೊಟ್ಟಿದೆ. ಯಾರು ಆತಂಕಕ್ಕೆ ಒಳಗಾಗಬೇಡಿ ಅಂತ ತಿಳಿಸಿದೆ. ಆಲ್ ರೈಟ್, ಅದನ್ನು ಮಾಡಬೇಕು ಅಂತ ಮಾಡಿದ್ದಾರೆ ಅವರುಗಳು. ನನಗೆ ಅದರಿಂದ ಭಾಳ ದೊಡ್ಡ ಲಾಭ ಆಗುತ್ತೆ ಅಂತಿಲ್ಲ. ಎಕ್ಸಿಕ್ಯೂಷನಲ್ ರಾಜ್ಯಗಳು ಎಕ್ಸಿಕ್ಯೂಷನ್ ಮಾಡಬೇಕು, ಜಾರಿಗೆ ತರಬೇಕು ಏನನ್ನೇ ಆದರೂ.
ಹಾಗಾಗಿ ಮಾಡಿರ್ತಾರೆ ಅಂತ ಕಾಣುತ್ತೆ. ಬಟ್ ಇವತ್ತಿನ ದುಷ್ಟ ರಾಜಕಾರಣದಲ್ಲಿ ಮತ್ತು ಒಬ್ಬರನ್ನೊಬ್ಬರು ಅತ್ಯಂತ ವೈಯಕ್ತಿಕ ಮಟ್ಟದಲ್ಲಿ ದ್ವೇಷಕ್ಕೆ ಒಳಪಡಿಸ್ಕೊಂಡಿರೋದ್ರಿಂದ ಇಂಥ ಸಭೆಗಳು ದೊಡ್ಡ ಪರಿಣಾಮವನ್ನು ಬೀರುತ್ತೆ ಅಂತ ನಾನು ಅಂದ್ಕೊಂಡಿಲ್ಲ. ಪ್ರತಿ ಪಕ್ಷಗಳ ಸರ್ಕಾರಗಳ ವಿಚಾರದಲ್ಲಿ ಆಯಾ ಪಕ್ಷಗಳಿಗೆ ಈಗ ಮಧ್ಯಪ್ರದೇಶದ ಮುಖ್ಯಮಂತ್ರಿಗೆ ಮೋದಿ ಮೀಟಿಂಗ್ ಮಾಡೇ ಹೇಳಬೇಕಾ? ಉತ್ತರ ಪ್ರದೇಶದ ಮುಖ್ಯಮಂತ್ರಿಗೆ ಮೋದಿ ಫೋನ್ ಮಾಡೇ ಹೇಳಬೇಕಾ? ಅವಶ್ಯಕತೆ. ರಾಜಸ್ಥಾನದ ಮುಖ್ಯಮಂತ್ರಿಗೆ ಅಮಿತ್ ಶಾನೇ ಫೋನ್ ಮಾಡಿ ಕ್ರಮ ತಗೋ ಅಂತ ಹೇಳಬೇಕಾ? ಅವರೇ ತಗೋತಾರೆ ಆಟೋಮೆಟಿಕ್ಕಾಗಿ. ಅಯ್ಯಪ್ಪ ಮೇಲೆ ಕುಂತವ್ರಪ್ಪ ಇಬ್ಬರು ಕೊಂಡು ಬೀಳುದಿದ್ರು ಸಾಕು ನಮ್ಮ ಮೇಲೆ ಅಂದ್ಬಿಟ್ಟು ಕ್ರಮ ತಗೋತಾರೆ ಅವರು. ಯಾಕೆ ಬೇಕು ಅಂತ. ಆದರೆ ಅದೇ ಕೇಸಿನ ನೀವು ಮಮತಾ ಬ್ಯಾನರ್ಜಿ ಹತ್ರ ಹೇಳೋಕ್ಕಾಗತ್ತಾ? ಹಾಗಾಗಿ ಈ ಸಭೆಗಳು ಕೆಲಸ ಮಾಡ್ತಾರೆ, ಇದೊಂದು ಪಾರ್ಟ್ ಆಫ್ ದಿ ಗೇಮ್. ನಾಳೆ ಮಾಡಲಿಲ್ಲ ಅನ್ಕೋಬಾರ್ದೇನೋ ಅನ್ನೋ ಥರ. ಹಾಗಾದರೆ ಮುಂದೆ ಏನಾಗತ್ತೆ? ಬಹು ಜನರ ಪ್ರಶ್ನೆ. ಮುಂದೇನಾಗತ್ತೆ? ವಾಟ್ ಕ್ಯಾನ್ ಹ್ಯಾಪನ್? ಭಾರತ ನಿಧಾನವಾಗಿ ಹೀಗೆ ಕುಂಟುತ್ತಾ ತೆವಳುತ್ತಾ ತನ್ನ ತೈಲ ರಕ್ಷಣೆಯನ್ನು, ತೈಲ ಕ್ಷೇತ್ರದ ರಕ್ಷಣೆಯನ್ನು ಮತ್ತು ಜನತೆಯ ರಕ್ಷಣೆಯನ್ನು ಮಾಡ್ಕೋಬೋದು. ಬಟ್ ಈ ಕುಂಟುತ್ತಾ ತೆವಳುತ್ತಾ ಮಾಡುವಾಗ ಒಂದಿಷ್ಟು ಸಂಕಷ್ಟಗಳಿಗೆ ಗುರಿಯಾಗುತ್ತೆ. ಅಥವಾ ವಿಪರೀತವಾಗಿ ನಾವು ಯಾರೂ ನಿರೀಕ್ಷೆ ಮಾಡದ ರೀತಿಯಲ್ಲಿ ಯುದ್ಧ ರೂಪಸ್ವರೂಪವನ್ನು ಪಡ್ಕೊಂಡ್ಬಿಟ್ರೆ ತೀವ್ರ ಕಷ್ಟದ ದಿನಗಳಿಗೆ ಭಾರತ ಬರಬಹುದು. ಭಾರತ ಆ್ಯಂಡ್ ಚೈನಾ ಸ್ವಲ್ಪ ಒಂದು 3 ತಿಂಗಳು ತಡವಾಗಿ ಬರ್ಬೋದು, ನಾವು 3 ತಿಂಗಳು ಅರ್ಲಿ ಬರ್ತೀವಿ. ಅವ್ರ ಹತ್ರ ರಿಸರ್ವ್ಸು ಜಾಸ್ತಿ ಇರೋದ್ರ ಪರಿಣಾಮ. ಅಥವಾ ಯುದ್ಧ ಮುಗಿಬೋದು, ನಮಗೆ ಲಾಭ ಆಗ್ಬೋದು. ಅಥವಾ ಹಾರ್ಮುಝಲ್ಲಿ ನಮಗೆ ಜಾಗ ಇರೋದ್ರಿಂದ ನಾವು ಹಂಗೇ, ನಾನು ಅವತ್ತು ತಮಾಷೆಗೆ ಹೇಳಿದ್ನಲ್ಲ, ಮೋದಿ ಫೋನ್ ಮಾಡಿ ಏನು ಕೇಳಿದ್ರಂತೆ ಇರಾನ್ ಅಧ್ಯಕ್ಷ, ಅಣ್ಣ ಅಲ್ಲಿ 4 ಶಿಪ್ ಐತೆ, ನಂದು ಒಂಚೂರು ಈ ಕಡೆ ಬಿಡಿಸ್ಕೊಡೋಣ ಅದನ್ನ ಅಂತ ಕೇಳಿದ್ರು ಅಂತ ನಾನು ತಮಾಷೆಗೆ ಹೇಳಲಿಲ್ವಾ? ಅದೇ ರೀತಿ ಕೇಳ್ಕೊಂಡು ಬಿಡಿಸ್ಕೊಂಡು ಬರ್ತಾ ಇರಬೇಕು. ಅಡ್ಜಸ್ಟ್ ಮಾಡ್ತೀವಿ. ಇದು ಬಿಟ್ಟು ಭಾಳ ದೊಡ್ಡ ಮಾರ್ಗಗಳಿನ್ನೇನೂ ಇಲ್ಲ. ಲಾಸ್ಟ್ಲಿ ಒಂದಿದೆ, ಬಟ್ ದಟ್ ವಿಲ್ ಬಿ ಕಾಸ್ಟ್ಲಿ. ಗ್ಯಾಸನ್ನು ವಿ ಕ್ಯಾನ್ ಬೈ ಇಟ್ ಫ್ರಮ್ ಆಸ್ಟ್ರೇಲಿಯಾ, ಕೆನಡಾ, ಯುನೈಟೆಡ್ ಸ್ಟೇಟ್ಸ್, ಅಮೇರಿಕಾ. ಇಲ್ಲಿಂದ ನಾವು LPG ಬೇಕಾದ್ರೆ ಖರೀದಿ ಮಾಡ್ಬೋದು. ಹಾಗೆ ಆಯಿಲನ್ನು ಬೇಕಿದ್ದರೆ ನಾವು ರಷ್ಯಾ, ವೆನೆಜುವೆಲಾ ಇಲ್ಲಿಂದ ಬೇಕಾದ್ರೆ ಬೈ ಮಾಡ್ಬೋದು. ಇನ್ಕ್ಲೂಡಿಂಗ್ ಕೆನಡಿಯನ್ ಆಯಿಲು ಇದೆ, ಅದನ್ನು ತರ್ಬೋದು, ಬೇಕಾದ್ರೆ ತರಬಹುದು. ಬಟ್ ದಿಸ್ ವಿಲ್ ಬಿಕಮ್ ಕಾಸ್ಟ್ಲಿ. ಸೊ ಜನ ಇಲ್ಲವೇ ಇಲ್ಲ ಅನ್ನೋ ಪರಿಸ್ಥಿತಿಯನ್ನು ಎದುರಿಸಬಹುದು, ಅಥವಾ ಎಲ್ಲಿಂದಲೋ ತಂದಾಗ ಅದಕ್ಕೆ ಬೆಲೆಯನ್ನು ತರಬೇಕಾದ ಪರಿಸ್ಥಿತಿಯನ್ನು ಎದುರಿಸಬಹುದು. ಒಂದಂತೂ ನಿಜ ಹೇಳಿಬಿಡ್ತೀನಿ, ಸದ್ಯಕ್ಕೆ ಮಿನಿಮಮ್ 3 ರಿಂದ 4 ವರ್ಷ ಹಳೇ ಕಾಲದ ವೈಭೋಗ ಇತ್ತಲ್ಲ, $50 ಬ್ಯಾರಲ್ನಲ್ಲಿ ನಾವು ಖರೀದಿ ಮಾಡಿಕೊಂಡು ರಿಬೇಟ್ಗಳನ್ನು ಹಾಕಿಸ್ಕೊಂಡು ತಗೊಂಬಂದು ತುಂಬ್ಕೋತಾ ಇದ್ದಿದ್ದ ಕಾಲ ಸತ್ತೋಯ್ತು. ಇನ್ನು ಇದಿರಲ್ಲ, ಆ ವೈಭೋಗ ಇನ್ನಿರಲ್ಲ, ಮುಗಿದೋಯ್ತು ಮಾರ್ಕೆಟಲ್ಲದು. ಸೊ ನಿಮ್ಮ ವೈಭೋಗ ಇತ್ತಲ್ಲ, $100 ಒಳಗಡೆನೇ ಪೆಟ್ರೋಲ್ ಓಡಾಡ್ಕೊಂಡಿರೋದು, ಅದು ಹೆಚ್ಚು ಕಡಿಮೆ ಮುಗಿದಂಗೆ ಕಾಣಿಸ್ತಿದೆ. ನಿಧಾನವಾಗಿ ಭಾರತದಲ್ಲೂ ಮುಂದಿನ ವರ್ಷ ವ್ಯಾಪ್ತಿಯಲ್ಲಿ ನನ್ನ ಪ್ರಕಾರ ಪೆಟ್ರೋಲ್ 120-130 ರೇಂಜಿಗೆ ಬಂದು ಕೂತ್ಕೊಳ್ಳುತ್ತೆ. ಬೇರೆ ದಾರಿ ಇಲ್ಲ. ಎಸ್.